ಹಾಯ್ ಗೆಳೆಯರೇ, ಅನಂತು ಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಏಪ್ರಿಲ್ 23 ಮತ್ತು 24ರ ಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1. ಇತ್ತೀಚೆಗೆ ಯಾವ ಸಂಸ್ಥೆಯು ರಾಕೆಟ್ ಇಂಜಿನ್ಗಳಿಗಾಗಿ ಕಾರ್ಬನ್ ನಳಿಕೆಯನ್ನ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೋ ಸರಿಯಾದ ಉತ್ತರ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಭಿವೃದ್ಧಿಪಡಿಸಿದ ಹಗುರವಾದ ಕಾರ್ಬನ್ ನಳಿಕೆಯನ್ನ ಅನಾವರಣಗೊಳಿಸುವ ಮೂಲಕ ಇಸ್ರೋ ರಾಕೆಟ್ ಇಂಜಿನ್ ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಘೋಷಿಸಿತು. ಈ ಪ್ರಗತಿಯು ಥ್ರಸ್ಟ್ ಮಟ್ಟಗಳು, ನಿರ್ದಿಷ್ಟ ಪ್ರಚೋದನೆ ಮತ್ತು ಥ್ರಸ್ಟ್ ತೂಕದ ಅನುಪಾತಗಳಂತಹ ನಿರ್ಣಾಯಕ ನಿಯತಾಂಕಗಳನ್ನು ಹೆಚ್ಚಿಸುವ ಮೂಲಕ ಪೇಲೋಡ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಭರವಸೆಯನ್ನು ನೀಡುವಂಥದ್ದು. ಕಾರ್ಬನ್ ಸಂಯೋಜನೆಗಳಂತಹ ಸುಧಾರಿತ ವಸ್ತುಗಳನ್ನು ನಿಯಂತ್ರಿಸುವ ಮೂಲಕ VSC ಅಸಾಧಾರಣ ಗುಣಲಕ್ಷಣಗಳೊಂದಿಗೆ ವಿಭಿನ್ನವಾದ ನಳಿಕೆಯನ್ನು ರಚಿಸಿತು. ಸುಧಾರಿತ ಉಡಾವಣಾ ವಾಹನದ ಕಾರ್ಯಕ್ಷಮತೆಗೆ ದಾರಿ ಮಾಡಿಕೊಡುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ 2. IMF ಪ್ರಕಾರ ಫೈನಾನ್ಷಿಯಲ್ ಇಯರ್ 2024-25ಗಾಗಿ ಭಾರತದ GDP ಬೆಳವಣಿಗೆಯ ಪ್ರಕ್ಷೇಪಣ ಎಷ್ಟು ಅಥವಾ ಏನು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6.8%. IMF ಫೈನಾನ್ಷಿಯಲ್ ಇಯರ್ 2024-25ಗಾಗಿ ಭಾರತದ GDP ಬೆಳವಣಿಗೆಯ ಪ್ರಕ್ಷೇಪಣವನ್ನ 6.8%ಗೆ ಏರಿಸಿದೆ. ಅದರ ಹಿಂದಿನ ಮುನ್ಸೂಚನೆಗಿಂತ 33 ಅಂಕಗಳನ್ನು ಹೆಚ್ಚಿಸಿದೆ. ದೃಢವಾದ ದೇಶೀಯ ಬೇಡಿಕೆ ಮತ್ತು ಹೆಚ್ಚುತ್ತಿರುವ ದುಡಿಯುವ ವಯಸ್ಸಿನ ಜನಸಂಖ್ಯೆಯಿಂದಾಗಿ ಭಾರತದ ಬೆಳವಣಿಗೆಯು ಬಲವಾಗಿ ಉಳಿಯುವ ನಿರೀಕ್ಷೆ ಇದೆ. ಜಾಗತಿಕವಾಗಿ ಫೈನಾನ್ಷಿಯಲ್ ಇಯರ್ 2024-25 ಮತ್ತು 25-26ಕ್ಕೆ 3.2% ಅಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ. ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ಸ್ಥಾನಮಾನವನ್ನು ಉಳಿಸಿಕೊಂಡಿದೆ. ಅದೇ ಅವಧಿಯಲ್ಲಿ ಚೀನಾದ ಬೆಳವಣಿಗೆಯ ಪ್ರಕ್ಷೇಪಣ ಎಷ್ಟಿದೆ ಎಂದರೆ 4.6% ಮೀರಿಸಿದೆ. ಹೌದಾ? ಮುಂದಿನ ಪ್ರಶ್ನೆ 3. ಇತ್ತೀಚೆಗೆ ಇಸ್ರೋ ಯಾವ ವರ್ಷದಲ್ಲಿ ಶಿಲಾಖಂಡರಾಶಿ ಮುಕ್ತ ಜಾಗವನ್ನು ಸಾಧಿಸಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2030 ಸರಿಯಾದ ಉತ್ತರ. 42ನೇ IADC ವಾರ್ಷಿಕ ಸಭೆಯಲ್ಲಿ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ರವರು 2030ರ ವೇಳೆಗೆ ಶಿಲಾಖಂಡರಾಶಿ ಮುಕ್ತ ಬಾಹ್ಯಾಕಾಶಕ್ಕಾಗಿ ಭಾರತದ ಮಹತ್ವಾಕಾಂಕ್ಷೆಯನ್ನ ಘೋಷಿಸಿದರು. ಭವಿಷ್ಯದ ಬಾಹ್ಯಾಕಾಶ ಪ್ರಯತ್ನಗಳಿಗಾಗಿ ಇಸ್ರೋದ ಸ್ಪಷ್ಟ ಕಾರ್ಯತಂತ್ರ ಮತ್ತು ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗೆ ಅದರ ಬದ್ಧತೆಯನ್ನು ಅವರು ಹೇಳಿದರು. ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಸೋಮನಾಥ್ ರವರು ಬಾಹ್ಯಾಕಾಶ ಸುಸ್ಥಿರತೆಗಾಗಿ ಡೆಬ್ರಿಸ್ ಫ್ರೀ ಮಿಷನ್ಗಳ ಪ್ರಾಮುಖ್ಯತೆಯನ್ನು ತೋರಿಸಿದರು. ಈ ಉಪಕ್ರಮವು ಸ್ವಚ್ಛವಾದ ಬಾಹ್ಯಾಕಾಶ ಪರಿಸರವನ್ನು ಸಾಧಿಸುವ ನಿಟ್ಟಿನಲ್ಲಿ ಚರ್ಚೆಗಳು ಮತ್ತು ಕ್ರಿಯೆಗಳನ್ನು ಹುಟ್ಟುಹಾಕುವ ಗುರಿಯನ್ನು ಹೊಂದಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ 4. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗಯಾ BH3 ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೃಹತ್ ನಾಕ್ಷತ್ರಿಕ ಕಪ್ಪು ಕುಳಿ. ಖಗೋಳಶಾಸ್ತ್ರಜ್ಞರು ಗಯಾ BH3 ಗುರುತಿಸಿದ್ದಾರೆ. ಇದು ಕ್ಷೀರಪಥದಲ್ಲಿನ ಅತ್ಯಂತ ಬೃಹತ್ ನಕ್ಷತ್ರದ ಕಪ್ಪು ಕುಳಿಯಾಗಿದೆ. ಗಯಾ ಮಿಷನ್ನಿಂದ ದತ್ತಾಂಶದ ಮೂಲಕ ಕಂಡುಹಿಡಿಯಲಾಗಿದೆ. ಇದು ಅದರ ಒಡನಾಡಿ ನಕ್ಷತ್ರದ ಅಸಾಮಾನ್ಯ ನಡುಗುವಿಕೆಗೆ ಕಾರಣವಾಗುತ್ತದೆ. ಭೂ ಆಧಾರಿತ ವೀಕ್ಷಣಾಲಯಗಳಿಂದ ದೃಢೀಕರಿಸಲ್ಪಟ್ಟಿದ್ದು ಇದು ಅಕ್ವಿಲಾದಲ್ಲಿ 1926 ಬೆಳಕಿನ ವರ್ಷಗಳ ದೂರದಲ್ಲಿರುವ ನಮ್ಮ ಸೂರ್ಯನ 33 ಪಟ್ಟು ದ್ರವ್ಯರಾಶಿಯನ್ನು ಇದು ಹೊಂದಿದೆ. ಗಯಾ BH1 ಮತ್ತೊಂದು ಹತ್ತಿರದ ಕಪ್ಪು ಕುಳಿ ಸುಮಾರು 10 ಸೌರ ದ್ರವ್ಯರಾಶಿಗಳನ್ನು ಹೊಂದಿದ್ದು ಧನುರಾಶಿ ಎ ನಕ್ಷತ್ರ ಪುಂಜದ ಅತ್ಯಂತ ಬೃಹತ್ ಕಪ್ಪು ಕುಳಿಯಾಗಿ ಇದು ಉಳಿದಿದೆ. ಇನ್ನು ಮುಂದಿನ ಪ್ರಶ್ನೆ 5. ಇತ್ತೀಚೆಗೆ DRDO ಯಾವ ಸ್ಥಳದಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಮತ್ತು ಚಾಲೆಂಜಸ್ ಫಾರ್
ಎಕ್ಸ್ಕೋಸ್ಕೆಲಿಟನ್ ಕುರಿತು ಮೊದಲ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಸರಿಯಾದ ಉತ್ತರ. ಬೆಂಗಳೂರು DRDO ಆಯೋಜಿಸಿದ ಎಮರ್ಜಿಂಗ್ ಟೆಕ್ನಾಲಜೀಸ್ ಮತ್ತು ಚಾಲೆಂಜಸ್ ಫಾರ್ ಎಕ್ಸೋಸ್ಕೆಲಿಟನ್ ಕುರಿತು ಉದ್ಘಾಟನಾ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸುತ್ತದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು R&D ಉದ್ಘಾಟಿಸಿದರು. ಈ ಇವೆಂಟ್ ಮಿಲಿಟರಿ ಮತ್ತು ನಾಗರಿಕ ಕ್ಷೇತ್ರಗಳಲ್ಲಿ ಎಕ್ಸೋಸ್ಕೆಲಿಟನ್ ತಂತ್ರಜ್ಞಾನದ ಮಹತ್ವವನ್ನು ಹೇಳುತ್ತದೆ. ಲೆಫ್ಟಿನೆಂಟ್ ಜನರಲ್ ಮ್ಯಾಥ್ಯೂ ಅಜರ್ ಇತಿಹಾಸ್ ಸವಾಲುಗಳು ಮತ್ತು ದ್ವಿಬಳಕೆಯ ಸಾಮರ್ಥ್ಯವನ್ನು ತೋರಿಸುತ್ತದೆ. ETH ಜ್ಯೂರಿಚ್ ಮತ್ತು ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ತಜ್ಞರ ಮಾತುಕತೆಗಳು ತಾಂತ್ರಿಕ ಅಂಶಗಳನ್ನು ಪರಿಶೀಲಿಸುತ್ತವೆ. ಭವಿಷ್ಯದ ಎಕ್ಸೋಸ್ಕೆಲಿಟನ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸವಾಲುಗಳನ್ನು ಎದುರಿಸಲು ಸಹಕಾರಿ ಪ್ರಯತ್ನಗಳನ್ನು ಡಾಕ್ಟರ್ UK ಸಿಂಗ್ ಹೇಳುತ್ತಾರೆ. ಮುಂದಿನ ಪ್ರಶ್ನೆ 6. ವಿಶ್ವ ಪರಂಪರೆಯ ದಿನ 2024ರ ವಿಷಯ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ ಎಂಬುದು ಈ ವರ್ಷದ ಥೀಮ್ ಆಗಿರುತ್ತದೆ. ಏಪ್ರಿಲ್ 18 ಜಾಗತಿಕವಾಗಿ ಸಾಂಸ್ಕೃತಿಕ ತಾಣಗಳನ್ನು ಗೌರವಿಸುವ ವಿಶ್ವ ಪರಂಪರೆಯ ದಿನ ಎಂದು ಗುರುತಿಸುತ್ತದೆ. ಇದು ಪಾರಂಪರಿಕ ಸಂರಕ್ಷಣೆಗೆ ಒತ್ತು ನೀಡುವ ಸ್ಮಾರಕಗಳು, ತಾಣಗಳ ಮತ್ತು ಅಂತಾರಾಷ್ಟ್ರೀಯ ದಿನ ಕೂಡ. ಯುನೆಸ್ಕೋದಿಂದ ಗುರುತಿಸಲ್ಪಟ್ಟಿದ್ದು ಇದು ಗಮನಾರ್ಹ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ತಾಣಗಳನ್ನು ಆಚರಿಸುತ್ತದೆ. ಇನ್ನು 2024ರಲ್ಲಿ ಇದರ ಥೀಮ್ ಏನಾಗಿದೆ ಅಂದ್ರೆ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ, ನಮ್ಮ ಜಾಗತಿಕ ಸಂಪತ್ತುಗಳ ಮೇಲೆ ಪ್ರತಿಬಿಂಬಿಸಲು ಒತ್ತಾಯಿಸುತ್ತದೆ. ಇದು ವೈವಿಧ್ಯಮಯ ಸಂಸ್ಕೃತಿಗಳು, ಸಂಪ್ರದಾಯಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನ ಅರ್ಥ ಮಾಡಿಕೊಳ್ಳುವುದನ್ನ ಇದು ಒತ್ತಿ ಹೇಳುವಂಥದ್ದು. ನಮ್ಮ ಹಂಚಿಕೆಯ ಪರಂಪರೆಯ ಮೆಚ್ಚುಗೆಯನ್ನು ಉತ್ತೇಜಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ 7. ಇತ್ತೀಚೆಗೆ GI ಟ್ಯಾಗ್ ಪಡೆದಿರುವ ತಿರಂಗಾ ಬರ್ಫಿ ಉತ್ತರ ಪ್ರದೇಶದ ಯಾವ ನಗರಕ್ಕೆ ಸೇರಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾರಣಾಸಿ ಸರಿಯಾದ ಉತ್ತರ. ವಾರಣಾಸಿಯ ತಿರಂಗಾ ಬರ್ಫಿ ಭಾರತದ ಸ್ವಾತಂತ್ರ್ಯದೊಂದಿಗೆ ಸಂಬಂಧ ಹೊಂದಿದ್ದು ಭೌಗೋಳಿಕ ಸೂಚ್ಯಂಕ GI ಸ್ಥಾನಮಾನವನ್ನು ಪಡೆದುಕೊಂಡಿದೆ. ವಾರಣಾಸಿಯ ದಲುವಾ ಮೂರ್ತಿ ಮೆಟಲ್ ಕಾಸ್ಟಿಂಗ್ ಕ್ರಾಫ್ಟ್ ಕೂಡ GI ಮಾನ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಚೆನ್ನೈನಲ್ಲಿರುವಂತಹ GI ರಿಜಿಸ್ಟ್ರಿ ಆಫೀಸ್ ಉತ್ತರ ಪ್ರದೇಶದಿಂದ 75 ಹೊಸ ಉತ್ಪನ್ನಗಳನ್ನು ಪಟ್ಟಿ ಮಾಡಿದೆ. ಇವುಗಳನ್ನ ಒಳಗೊಂಡಂತೆ ವಾರಣಾಸಿಯು ಈಗ 34 GI ಉತ್ಪನ್ನಗಳನ್ನು ಹೊಂದಿದೆ. ಇದು ಉತ್ತರ ಪ್ರದೇಶದ ಒಟ್ಟು 75ಗೆ ಕೊಡುಗೆ ನೀಡುತ್ತದೆ. ಬರೇಲಿ, ಬರ್ದೋಜಿ ಮತ್ತು ತಾರು ಕಸೂತಿಯಂತಹ ಇತರ ವಸ್ತುಗಳು ಸಹ GI ನೋಂದಣಿಯನ್ನ ಪಡೆದುಕೊಂಡಿವೆ. ರಾಜ್ಯದ ಒಟ್ಟು ಮೊತ್ತವನ್ನ ಇದು ಒಟ್ಟು 75ಕ್ಕೆ ತಂದಿದೆ. ಇದು ದಾಖಲಾಗಿರುವಂತದ್ದು. ಮುಂದಿನ ಪ್ರಶ್ನೆ 8. ಇತ್ತೀಚೆಗೆ ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ಸ್ ಮತ್ತು ಮೌಲ್ಯಮಾಪನಕ್ಕಾಗಿ ಸ್ಪೇಸ್ ಅತ್ಯಾಧುನಿಕ ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಅನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಕೇರಳದಲ್ಲಿ DRDOದ ನೇವಲ್ ಫಿಸಿಕಲ್ ಅಂಡ್ ಓಸಿಯಾನೋಗ್ರಾಫಿಕ್ ಲ್ಯಾಬೊರೇಟರಿಯು ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಫಾರ್ ಅಕೌಸ್ಟಿಕ್ಸ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನವನ್ನು ಅನಾವರಣಗೊಳಿಸಿದೆ. ಇದು ಭಾರತೀಯ ನೌಕಾಪಡೆಯ ಹಡಗುಗಳು, ಸಬ್ಗಳು ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಸೋನಾರ್ ಸಿಸ್ಟಮ್ಗಳ ಪರೀಕ್ಷಾ ಕೇಂದ್ರವಾಗಿದೆ. ಸ್ಪೇಸ್ 2 ಭಾಗಗಳನ್ನು ಹೊಂದಿದ್ದು ತೇಲುವ ವೇದಿಕೆ ಮತ್ತು 100 ಮೀಟರ್ ಆಳವನ್ನು ತಲುಪುವ ಒಂದು ಸಬ್ಮರ್ಸಿಬಲ್ ಆಗಿರುವಂತದ್ದು. ಇದು ವೈಜ್ಞಾನಿಕ ಗೇರ್ಗಳ ತ್ವರಿತ ನಿಯೋಜನೆ ಮತ್ತು ಮರುಪಡೆಯುವಿಕೆಯ ಸಹಾಯ ಸಮೀಕ್ಷೆ, ಮಾದರಿ ಮತ್ತು ಜಲಾಂತರ್ಗಾಮಿ ವಿರೋಧಿ ವಾರ್ಫೇರ್ ಸಂಶೋಧನೆಗಾಗಿ ಡೇಟಾ ಸಂಗ್ರಹಣೆಯನ್ನ ಸುಗಮಗೊಳಿಸುತ್ತದೆ. ಹೌದಾ? ಮುಂದಿನ ಪ್ರಶ್ನೆ 9. ಲೀಪ್ ಲಿಟರ್ ಕಫೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ಇದು ಯಾವ ಕಾಡಿನಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ನ ಅಟ್ಲಾಂಟಿಕ್ ಮಳೆಕಾಡುಗಳಲ್ಲಿ ಇದು ಕಂಡು ಬರುವಂತದ್ದು. ಲೀಪ್ ಲಿಟರ್ ಕಪ್ಪೆಗಳು ಪರಭಕ್ಷಕಗಳ ವಿರುದ್ಧ ರಕ್ಷಣೆಗಾಗಿ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಹೊರಸೂಸುತ್ತವೆ ಎಂದು ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಈ ಹೆಚ್ಚಿನ ಆವರ್ತನದ ಕಿರುಚಾಟಗಳು ಮಾನವರಿಗೆ ಕೇಳಿಸುವುದಿಲ್ಲ. ಅರಣ್ಯ ಸಮುದಾಯಗಳಲ್ಲಿ ಹೆಚ್ಚು ಹೇರಳವಾಗಿರುವ ಕಪ್ಪೆ ಪ್ರಭೇದಗಳಿಗೆ ಬದುಕುಳಿಯುವ ತಂತ್ರವಾಗಿದೆ.
ಬ್ರೆಜಿಲಿಯನ್ ಅಟ್ಲಾಂಟಿಕ್ ಮಳೆಕಾಡಿನಲ್ಲಿ ಕಂಡುಬರುವ ಅವು ಎಲೆಗಳ ಕಸ ಮತ್ತು ಕಡಿಮೆ ಸಸ್ಯವರ್ಗದಲ್ಲಿ ವಾಸಿಸುತ್ತವೆ. 64 ಮಿಲಿಮೀಟರ್ ಎತ್ತರದಲ್ಲಿ ಹೆಣ್ಣು ದೊಡ್ಡದಾಗಿರುತ್ತದೆ. ಅದರ ವಿಶಿಷ್ಟ ರೂಪಾಂತರದ ಹೊರತಾಗಿಯೂ ಅವುಗಳನ್ನು IUCN ನಿಂದ ಕಡಿಮೆ ಕಾಳಜಿ ಎಂದು ವರ್ಗೀಕರಿಸಲಾಗಿದೆ. ಅಲ್ಟ್ರಾಸಾನಿಕ್ ತರಂಗಗಳು ಮಾನವನ ಶ್ರವಣ ಆವರ್ತನಗಳನ್ನು ಮೀರುತ್ತವೆ. ಇನ್ನು ಮುಂದಿನ ಪ್ರಶ್ನೆ 10. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸಲಾಸ್ ವೈ ಗೋಮೆಜ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಗ್ನೇಯ ಪೆಸಿಫಿಕ್ ಸಾಗರದಲ್ಲಿ ಸಾಗರದ ಪರ್ವತ. ವಿಜ್ಞಾನಿಗಳು ಇತ್ತೀಚೆಗೆ ಆಗ್ನೇಯ ಪೆಸಿಫಿಕ್ನಲ್ಲಿರುವ ಸಾಗರದ ಪರ್ವತವಾದ ಸಲಾಸ್ ವೈ ಗೋಮೆಜ್ ಪರ್ವತದಲ್ಲಿ 160 ಸಮುದ್ರ ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೆ. ಅಟಕಾಮಾ ಟ್ರೆಂಚ್ ಮತ್ತು ಹಂಬೋಲ್ಟ್ ಕರೆಂಟ್ ಸಿಸ್ಟಮ್ನಿಂದ ಪ್ರತ್ಯೇಕಿಸಲ್ಪಟ್ಟ ಈ ಪ್ರದೇಶವು ಹೆಚ್ಚಿನ ಸಮುದ್ರ ಸ್ಥಳೀಯತೆಯನ್ನು ಹೊಂದಿರುವಂಥದ್ದು. ಹೆಚ್ಚಿನ ನೀರು ರಾಷ್ಟ್ರೀಯ ನ್ಯಾಯವ್ಯಾಪ್ತಿಯನ್ನು ಮೀರಿದ್ದು 73% ಪ್ರದೇಶವನ್ನು ಸುರಕ್ಷಿತವಾಗಿ ಬಿಡಲಾಗಿದೆ. ಕನಿಷ್ಠ 50 ಹೊಸ ಪ್ರಭೇದಗಳನ್ನು ಒಳಗೊಂಡಂತೆ ಈ ಆವಿಷ್ಕಾರವನ್ನು ರಾಪಾ ನುಯಿ ಈಸ್ಟರ್ ದ್ವೀಪಿಗೆ ದಂಡಯಾತ್ರೆ ಸಮಯದಲ್ಲಿ ಮಾಡಲಾಯಿತು. ಇದು ಹೆಚ್ಚಿನ ಸಮುದ್ರ ರಕ್ಷಣೆಗೆ ಪರಿಗಣನೆಯನ್ನು ಉತ್ತೇಜಿಸುವಂಥದ್ದು. ಹೌದಾ? ಇನ್ನು ಇಂದಿನ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.